ಪ್ರಿಯ ವೀಕ್ಷಕರೇ, ಕೇಂದ್ರ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗುವ ಹಾಗೆ ಕೇಂದ್ರ ಸರ್ಕಾರ 12 ಲಕ್ಷ ರೂಪಾಯಿ ತನಕ ಟ್ಯಾಕ್ಸ್ ಫ್ರೀ ಮಾಡಿದೆ. ಮುಂದಿನ ಹಂತದಲ್ಲಿ RBIನಿಂದ ಬಡ್ಡಿ ದರದ ಇಳಿಕೆಯ ಲಾಭ ಸಿಗುವಂತ ಸಾಧ್ಯತೆ ಇದೆ. ಆಗ ಗೃಹ ಸಾಲ, ವಾಹನ ಸಾಲ, ಕಾರ್ಪೊರೇಟ್ ಸಾಲದ ಬಡ್ಡಿ ದರಗಳು ಇಳಿಕೆ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಗೃಹ ಸಾಲದ EMI ಅನ್ನು ನೀವು ಪ್ರತಿ ತಿಂಗಳು ಕಟ್ತಾ ಇರಬಹುದು. ಮತ್ತೆ ಕೆಲವು ಬುದ್ಧಿವಂತರು ಪ್ರತಿ ವರ್ಷ ಭಾಗಶಃ ಸಾಲವನ್ನು ಹೆಚ್ಚುವರೆಗೆ ತೀರಿಸ್ತಾ ಇರ್ಬೋದು, ಅಂದರೆ ಪ್ರೀಪೇಮೆಂಟ್ ಮಾಡ್ತಾ ಇರ್ಬೋದು. ಇದೀಗ ಫೆಬ್ರವರಿ 7ರಂದು ಎಲ್ಲರೂ ಮತ್ತೊಂದು ಪಾಸಿಟಿವ್ ನ್ಯೂಸನ್ನು ನಿರೀಕ್ಷಿಸಬಹುದು. ಯಾಕಂತಂದರೆ RBIನ ಹೊಸ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಮ್ಮ ಮೊದಲ ಪಾಲಿಸಿ ಮೀಟಿಂಗನ್ನು ಕರೆದಿದ್ದು ಫೆಬ್ರವರಿ 7ರಂದು ಬಡ್ಡಿದರ ಇಳಿಕೆಯನ್ನು ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ರೆಪೋ ರೇಟ್ 6.5%ನಿಂದ 6.25%ಗೆ ಇಳಿಕೆ ಆಗುವಂಥ ಸಾಧ್ಯತೆ ಇದೆ. ಹಾಗಾದರೆ ಸಾಲಗಾರರಿಗೆ ದೊಡ್ಡ ಮಟ್ಟಿನ ರಿಲೀಫ್ ಸಿಗುತ್ತೆ. ಅವರ EMIಯನ್ನು ಕಡಿಮೆ ಮಾಡುವಂಥ ಚಾನ್ಸಸ್ ಇದೆ, ಅಥವಾ ಸಾಲದ ಅವಧಿಯನ್ನು ಕೂಡ ಇಳಿಸಬಹುದು. ಹೀಗಿದ್ರೂ ಕೂಡ RBI ತನ್ನ ರೆಪೋ ದರವನ್ನು ಕಡಿಮೆ ಮಾಡಿದರೆ ನೀವು ನಿಮ್ಮ ಗೃಹ ಸಾಲದ ಮೇಲೆ ಅದರ ಪರಿಣಾಮ ಆಗಿದೆಯೇ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಬೇಕಾಗಿದೆ. RBI ರೆಪೋ ದರವನ್ನು ಕಡಿತಗೊಳಿಸಿದರೆ ನಿಮ್ಮ ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡಿ ಸಾಲದ ಖಾತೆಯನ್ನು ಓಪನ್ ಮಾಡಿ ಅದನ್ನು ಚೆಕ್ ಮಾಡಿ, ಬಡ್ಡಿ ದರ ಇಳಿಯದೇ ಹೋದರೆ ಬ್ಯಾಂಕ್ನಲ್ಲಿ ಸಂಬಂಧಪಟ್ಟ ಸಿಬ್ಬಂದಿಗೆ ರಿಕ್ವೆಸ್ಟ್ ಮಾಡಿ ಪರಿಷ್ಕೃತ ಬಡ್ಡಿ ದರದ ಪ್ರಯೋಜನವನ್ನು ಪಡೆಯಿರಿ. ಇಲ್ಲದೆ ಹೋದರೆ ಹಳೆ ಬಡ್ಡಿ ದರನೇ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಬಡ್ಡಿ ದರ ಏರಿದಾಗಲೂ ಕೂಡ EMI ಒಂದೇ ರೀತಿ ಇರುತ್ತೆ, ಆದರೆ ಸಾಲದ ಅವಧಿ ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೋ ಜನರಿಗೆ ಇದು ಗೊತ್ತಾಗದೆ ವರ್ಷಾನುಗಟ್ಟಲೆ ಸಾಲವನ್ನು ಕಟ್ತಾನೇ ಇರ್ತಾರೆ. ಆದ್ದರಿಂದ ಸಾಲವನ್ನು ಪಡೆಯೋದು ಎಷ್ಟು ಮುಖ್ಯನೋ ಬಡ್ಡಿ ದರಗಳ ಏರಿಳಿತಗಳ ಮೇಲೆ ಮತ್ತು ಅದು ನಿಮ್ಮ ಸಾಲದ ಮೇಲೆ ಬೀರುವ ಪರಿಣಾಮಗಳನ್ನು ನಿಯಮಿತವಾಗಿ ಪರಿಶೀಲನೆ ಮಾಡ್ತಾ ಇರಬೇಕು. RBIನ ಹೊಸ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಕಳೆದ ಡಿಸೆಂಬರ್ ಮಧ್ಯಭಾಗದಲ್ಲಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರಿಗಿಂತ ಮೊದಲಿನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಹಣದುಬ್ಬರವನ್ನು 4% ಮಟ್ಟದಲ್ಲಿ ಇಡುವಂಥ ಸಲುವಾಗಿ 2 ವರ್ಷಗಳ ಕಾಲ ಬಡ್ಡಿ ದರಗಳನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿದ್ದರು. 2023 ಫೆಬ್ರವರಿಯಿಂದ ರೆಪೋ ರೇಟ್ ಬದಲಾಗಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹೊಸ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ರೆಪೋ ದರವನ್ನು ಶುಕ್ರವಾರ ಕನಿಷ್ಠ 6.25ಕ್ಕೆ ಇಳಿಸುವ ನಿರೀಕ್ಷೆ ಇದೆ. ಸದ್ಯಕ್ಕೆ ರೆಪೋ ರೇಟ್ 6.50% ಇದೆ. RBI ಗವರ್ನರ್ ನೇತೃತ್ವದ ಹಣಕಾಸು ನೀತಿ ಸಮಿತಿ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿಯು RBIನ ದರಗಳನ್ನು ನಿರ್ಧಾರ ಮಾಡುತ್ತೆ. ಹಾಗಾದರೆ ಏನಿದು ರೆಪೋ ದರ ಅಂತ ನೋಡೋಣ. ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪಡೆಯುವ ಸಾಲಕ್ಕೆ RBI ವಿಧಿಸುವ ಬಡ್ಡಿನೇ ರೆಪೋ ದರ. ಈ ರೆಪೋ ದರ ಇಳಿಕೆ ಆದರೆ ಬ್ಯಾಂಕ್ಗಳಿಗೆ RBIನಿಂದ ಸಿಗುವ ಫಂಡಿಗೆ ತಗಲುವ ಬಡ್ಡಿಯ ಖರ್ಚು ಕಡಿಮೆ ಆಗುತ್ತೆ. ಹೀಗಾಗಿ ಹೋಮ್ ಲೋನ್ ಸೇರಿದಂತೆ ನಾನಾ ಸಾಲಗಳ ಬಡ್ಡಿ ದರ ಇಳಿಕೆ ಆಗ್ತಾ ಹೋಗುತ್ತೆ. ಜನರಿಗೆ ಅದರಿಂದ ಅನುಕೂಲವಾಗುತ್ತೆ. ಆರ್ಥಿಕ ಚಟುವಟಿಕೆಗಳು ಕೂಡ ಸಾಕಷ್ಟು ಚುರುಕಾಗುತ್ತೆ. ಹಾಗಾದರೆ ರೆಪೋ ರೇಟ್ ಕಡಿತಕ್ಕೆ ಪೂರಕವಾಗಿರುವಂತಹ ಸನ್ನಿವೇಶ ಆದರೂ ಏನು? ಕೇಂದ್ರ ಸರ್ಕಾರ 2025ರ ಬಜೆಟ್ನಲ್ಲಿ ಮಧ್ಯಮ ವರ್ಗದ ತೆರಿಗೆದಾರರಿಗೆ 12 ಲಕ್ಷ ರೂಪಾಯಿ ತನಕದ ಆದಾಯಕ್ಕೆ ತೆರಿಗೆಯನ್ನು ಮುಕ್ತಗೊಳಿಸಿದ್ದು ಜನರ ಕೈಯಲ್ಲಿ ದುಡ್ಡು ಉಳಿಯುವಂತೆ ಮಾಡಿದೆ. ಇದರಿಂದ ಜನ ಖರ್ಚನ್ನು ಜಾಸ್ತಿ ಮಾಡ್ತಾರೆ ಅಥವಾ ಹಣನ ಎಲ್ಲೋ ಇನ್ವೆಸ್ಟ್ ಮಾಡ್ತಾರೆ. ಹೀಗೆ ವ್ಯವಸ್ಥೆಯಲ್ಲಿ ವಸ್ತುಗಳು ಮತ್ತು ಸೇವೆಗಳಿಗೆ ಬೇಡಿಕೆ ಸೃಷ್ಟಿಯಾಗುತ್ತೆ. ಕೊಡುಕೊಳ್ಳುವಿಕೆಯ ಆರ್ಥಿಕ ಚಟುವಟಿಕೆಗಳು ಹೆಚ್ಚುತ್ತೆ. ಇದಕ್ಕೆ ಪೂರಕವಾಗಿ RBI ತನ್ನ ಬಡ್ಡಿ ದರವನ್ನು, ತಮ್ಮ ರೆಪೋ ದರವನ್ನು ಕಡಿತಗೊಳಿಸುವಂಥ ನಿರೀಕ್ಷೆ ಕೂಡ ಈಗ ಉಂಟಾಗಿದೆ. ಅಮೆರಿಕದ ಟ್ರೇಡ್ ವಾರ್ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಬೆಳವಣಿಗೆಯ ಅನಿಶ್ಚಿತತೆ ಉಂಟಾಗಿದೆ. ಹೀಗಾಗಿಯೂ RBI ತನ್ನ ಜನರ ಹಿತದೃಷ್ಟಿಯಿಂದ ರೆಪೋ ದರ ಕಡಿತಕ್ಕೆ ಮುಂದಾಗಬಹುದು. ಒಟ್ಟಾರೆಯಾಗಿ ಹೇಳೋದಿದ್ರೆ ಆರ್ಥಿಕ ಪ್ರಗತಿಗೆ ಪುಷ್ಟಿ ನೀಡಲು RBI ರೆಪೋ ದರವನ್ನು ಕಡಿತಗೊಳಿಸುತ್ತೆ. ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು RBIಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ವ್ಯವಸ್ಥೆಯಲ್ಲಿ ಲಿಕ್ವಿಡಿಟಿಯನ್ನು ಹೆಚ್ಚಿಸುವ ಅಗತ್ಯ ಇದೆ ಎಂಬಂತಹ ಮೆಸೇಜನ್ನು ನೀಡಿದ್ದಾರೆ. ಆದ್ದರಿಂದ RBI ರೆಪೋ ದರವನ್ನು ಕಡಿಮೆ ಮಾಡಬಹುದು ಎಂಬ ನಿರೀಕ್ಷೆ ಈಗ ಉಂಟಾಗಿದೆ. RBI ಬಳಿ ಹಣದುಬ್ಬರವನ್ನು ನಿಯಂತ್ರಿಸಲು ರಿವರ್ಸ್ ರೆಪೋ ರೇಟ್ ಎಂಬ ಮತ್ತೊಂದು ಅಸ್ತ್ರ ಕೂಡ ಇದೆ. ಇದು ಯಾವಾಗಲೂ ಕೂಡ ರೆಪೋ ರೇಟ್ಗಿಂತ ಕಡಿಮೆ ಇರುತ್ತೆ. ಈಗ ರಿವರ್ಸ್ ರೆಪೋ ರೇಟು 3.35% ಇದೆ. 2020 ಏಪ್ರಿಲ್ನಿಂದ ಇದು ಕೂಡ ಯಥಾಸ್ಥಿತಿಯಲ್ಲಿದೆ. ವ್ಯವಸ್ಥೆಯನ್ನ ಹೆಚ್ಚುವರಿ ಹಣವನ್ನು ಹೀರಿಕೊಳ್ಳಲಿಕ್ಕೆ RBI ರಿವರ್ಸ್ ರೆಪೋ ರೇಟನ್ನು ಹೆಚ್ಚಿಸುತ್ತೆ. ಹಾಗಾದರೆ ಏನಿದು ರಿವರ್ಸ್ ರೆಪೋ ರೇಟ್ ಅಂತ ನೀವು ಕೇಳ್ಬೋದು.
ಆರ್ ಬಿ ಐ ಬಳಿ ಬ್ಯಾಂಕ್ಗಳು ಡೆಪಾಸಿಟ್ ಅನ್ನು ಕೂಡ ಇಡಬಹುದು ಹಾಗೂ ಅದಕ್ಕೆ ಸ್ವತಃ ಆರ್ ಬಿ ಐ ಬಡ್ಡಿಯನ್ನ ಬ್ಯಾಂಕ್ಗಳಿಗೆ ಕೊಡುತ್ತೆ. ಇದನ್ನ ರಿವರ್ಸ್ ರೆಪೋ ರೇಟ್ ಅಂತ ಕರೀತಾರೆ. ಹಣದುಬ್ಬರ ಹೆಚ್ಚಾದಾಗ ಆರ್ ಬಿ ಐ ರಿವರ್ಸ್ ರೆಪೋ ರೇಟ್ ಅನ್ನ ಹೆಚ್ಚಿಸುತ್ತೆ. ಆಗ ಬ್ಯಾಂಕ್ಗಳು ಆರ್ ಬಿ ಐನಲ್ಲಿ ಹೆಚ್ಚಿನ ಹಣವನ್ನು ಡೆಪಾಸಿಟ್ ಇಡುತ್ತೆ. ಆಗ ಏನಾಗುತ್ತೆ ಅಂದರೆ ಚಲಾವಣೆಯಲ್ಲಿರುವ ಹಣ ಕಡಿಮೆ ಆಗುತ್ತೆ. ಆಗ ವಸ್ತುಗಳ ಮತ್ತು ಸೇವೆಗಳ ದರದಲ್ಲಿ ಒಂಥರ ಸ್ಟೆಬಿಲಿಟಿ, ಒಂಥರ ಸ್ಥಿರತೆ ಉಂಟಾಗುತ್ತೆ. ಹಣದುಬ್ಬರ ಇಳಿಕೆಗೆ ಇದು ಹೆಲ್ಪ್ ಆಗುತ್ತೆ. ಹೀಗಿದ್ರೂ ಕೂಡ ಒಂದು ಹಂತದ ತನಕ ಮಾತ್ರ ಇದು ಎಫೆಕ್ಟಿವ್ ಅಥವಾ ಪರಿಣಾಮಕಾರಿ ಆಗುತ್ತೆ. ಒಟ್ಟಾರೆಯಾಗಿ ಆರ್ಥಿಕತೆಯ ಪ್ರಗತಿಗೆ ಉತ್ಪಾದನೆ ಅಂದರೆ ಪ್ರೊಡಕ್ಷನ್, ಜನರ ಖರೀದಿ ಸಾಮರ್ಥ್ಯ ಎರಡೂ ಕೂಡ ಚುರುಕಾಗಬೇಕಾಗುತ್ತೆ ಎಂಬುದನ್ನು ಇಲ್ಲಿ ಯಾವತ್ತೂ ಮರೆಯುವ ಹಾಗಿಲ್ಲ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಮತ್ತು ಶೇರ್ ಮಾರ್ಕೆಟ್ ಮೇಲೆ ಈ ವರ್ಷ ಎರಡು ವಿಚಾರಗಳು ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಅವುಗಳು ಯಾವುದಪ್ಪ ಅಂತಂದರೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಮತ್ತು ಅಮೆರಿಕದ ವಾಣಿಜ್ಯ ತೆರಿಗೆ ಸಮರ. ಅಮೆರಿಕದ ಹಣಕಾಸು ಸಂಸ್ಥೆ JP Morgan Chaseನ ವರದಿ ಪ್ರಕಾರ ಇದು ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಅಮೆರಿಕದ ಟ್ರೇಡ್ ವಾರದಿಂದ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಅಲುಗಾಡಲು ಆರಂಭವಾಗಿದೆ ಹಾಗೂ ಈ ವರ್ಷ ಅನಿಶ್ಚಿತತೆ ಹೆಚ್ಚು ಇರಬಹುದು ಅಂತ JP Morgan ವರದಿ ಹೇಳಿದೆ. ಹೀಗೆ ಒಂದು ಕಡೆ ಟ್ರಂಪ್ ಅವರು ಕೆನಡಾ, ಮೆಕ್ಸಿಕೋ, ಚೀನಾ ವಿರುದ್ಧ ಆರಂಭಿಸಿರುವಂತಹ ಟಾರಿಫ್ ವಾರ್ನ ಪರಿಣಾಮ ಏನಾಗಬಹುದು ಎಂಬಂಥ ಲೆಕ್ಕಾಚಾರ ಈಗ ನಡೀತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ 2025 ಬಜೆಟ್ನಲ್ಲಿ ಮಧ್ಯಮ ವರ್ಗದ ಜನರಿಗೆ ಟ್ಯಾಕ್ಸ್ ರಿಲೀಫ್ ಅನ್ನು ಕೊಟ್ಟಿದೆ. ಆರ್ಥಿಕತೆಗೆ ಈ ಮೂಲಕ ಒಂದು ಪುಷ್ಟಿಯನ್ನು ಕೊಟ್ಟಿದೆ. ಬಂಡವಾಳ ವೆಚ್ಚವನ್ನು ಕೂಡ ಕಡಿಮೆ ಅಂತೂ ಮಾಡಿಲ್ಲ. ಇಂಥ ಸಂದರ್ಭದಲ್ಲಿ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿದವರು ಏನು ಮಾಡ್ಬೋದು ಎಂಬಂಥ ಪ್ರಶ್ನೆ ಮೂಡುತ್ತೆ. ತಜ್ಞರ ಪ್ರಕಾರ ಕಂಪನಿಗಳ ಲಾಭ, ಆದಾಯ ಮತ್ತು ಆಯಾ ಸೆಕ್ಟರ್ಗಳಲ್ಲಿನ ಟ್ರೆಂಡ್ ಬಗ್ಗೆ ಹೂಡಿಕೆದಾರರು ಸ್ವಲ್ಪ ಒಂದು ಸ್ಟಡಿ ಮಾಡಬೇಕಾಗುತ್ತೆ. ಇದು ಕಷ್ಟ ಆಗುತ್ತೆ, ಟೈಮ್ ಇಲ್ಲ ಅಂತ ಇದ್ದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಅಂತ ತಜ್ಞರು ಹೇಳ್ತಾರೆ. ಇನ್ನು ರಾಜ್ಯದಲ್ಲಿ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲಗಾರರಿಗೆ ವಿಧಿಸ್ತಾ ಇರುವಂತಹ ಭಾರಿ ಬಡ್ಡಿದರ ಮತ್ತು ಸಾಲ ವಸೂಲಾತಿಯಲ್ಲಿ ಕಿರುಕುಳ ಕೊಡುವಂಥದ್ದು, ದೌರ್ಜನ್ಯ ಮಾಡುವಂಥ ಪ್ರಕರಣಗಳು ಭಾರಿ ಸುದ್ದಿಯಾಗಿದೆ. ಹಲವಾರು ಮಂದಿ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದಾರೆ. ಈ ನಡುವೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಥವಾ ನಾನ್ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಗಳು ತಮ್ಮ ಪ್ರತಿಯೊಂದು ಸಾಲದ ಪ್ರಾಡಕ್ಟ್ನಲ್ಲೂ ಬಡ್ಡಿದರ ಮತ್ತು ಇತರ ಶುಲ್ಕಗಳ ವಿವರಗಳನ್ನು ಬಹಿರಂಗಪಡಿಸಲೇಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಈ NBFCಗಳು ಗರಿಷ್ಠ ಬಡ್ಡಿದರವನ್ನು ವಿಧಿಸುವ ಮೊದಲು ತಮ್ಮ ಆಡಳಿತ ಮಂಡಳಿಯ ಅಥವಾ ಮ್ಯಾನೇಜ್ಮೆಂಟ್ ಬೋರ್ಡ್ನ ಅನುಮೋದನೆಯನ್ನು ಪಡೆಯಬೇಕು ಅಂತ RBI ಸೂಚನೆಯನ್ನು ಕೊಟ್ಟಿದೆ. ಸಾಲದ ಬಡ್ಡಿದರ ಇರ್ಬೋದು, ಇನ್ಶೂರೆನ್ಸ್ ಖರ್ಚು ಇರ್ಬೋದು, ಪ್ರೊಸೆಸಿಂಗ್ ಫೀಸ್ ಬಗ್ಗೆ ವಿವರವಾಗಿ ತಿಳಿಸಬೇಕು. ಇದೇ ರೀತಿ ಇದು ಎಲ್ಲ ವಾಹನ ಸಾಲ ಇರ್ಬೋದು, ಪ್ರಾಪರ್ಟಿ ಲೋನ್ ಇರ್ಬೋದು, ಗೋಲ್ಡ್ ಲೋನ್, ಶಿಕ್ಷಣ ಸಾಲ, ಹೀಗಾಗಿ ಎಲ್ಲ ಲೋನ್ ಪ್ರಾಡಕ್ಟ್ಗಳ ವಿಚಾರದಲ್ಲಿ ಇದು ಅಪ್ಲೈ ಆಗುತ್ತೆ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಿಳಿಸಿದೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಹಣಕಾಸು ಕುರಿತಾದಂತಹ ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ತಜ್ಞರಿಂದ ಉತ್ತರವನ್ನು ಕೂಡ ಪಡೆಯಿರಿ ಅಂತ ಕೇಳ್ತಾ ಇದ್ದೀನಿ. ವಂದನೆಗಳು.